ಇನ್ನು ತಮ್ಮಿಬ್ಬರನ್ನ ತಿಮರೋಡಿ ಅವರ ಮನೆಗೆ ಕರ್ಕೊಂಡು ಹೋಗಿದ್ದೆ ವಿಠಲಗೌಡ. ಕೆಲಸ ಇದೆ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದೆ ವಿಠಲಗೌಡ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚಿನಯನ ಎರಡನೇ ಪತ್ನಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಆ ಮನೆಗೆ ಹೋದಾಗ ಅದು ತಿಮರೋಡಿ ಅವರ ಮನೆ ಅಂತ ಗೊತ್ತಿರಲಿಲ್ಲ. ಮನೆಗೆ ಹೋದಾಗ ತಿಮರೋಡಿ ಕೆಲಸದವರ ರೀತಿ ಕಾಣಿಸ್ತಾ ಇದ್ರು. ರಿಪಬ್ಲಿಕ್ ಕನ್ನಡದ ಮುಂದೆ ಮಲ್ಲಿಕಾ ಸತ್ಯವನ್ನ ತೆರೆದಿಟ್ಟಿದ್ದಾರೆ. ಬುರುಡೆಯನ್ನ ಮಟ್ಟಣ್ಣವರಿಗೆ ನೀಡಿದ್ದೆ ವಿಠಲಗೌಡ. ತಮಿಳುನಾಡು, ಕೇರಳ, ದೆಹಲಿಗೆ ಬುರುಡೆಯನ್ನ ಕೊಂಡೊಯ್ದಿದ್ದಾರೆ. ತಿಮರೋಡಿಯನ್ನ ಪರಿಚಯಿಸಿದ್ದೆ ವಿಠಲಗೌಡ ಅಂತ ಮಲ್ಲಿಕಾ ಹೇಳಿದ್ದಾರೆ. ಫಸ್ಟ್ ಹೋಗಿದ್ದ ಅಥವಾ ಅವರೇ ನಿಮ್ಮನ್ನು ಕರ್ಸಿದ್ರು? ಕರ್ಕೊಂಡು ಹೋದ್ರು. ಅವರೇ ಕರ್ಸಿದ ನಿನ್ನ? ಯಾರು ಇವನು ನಮ್ಮ ಸೌಜನ್ಯ ಅವ್ರ ಮಾಮ ವಿಠಲಗೌಡ ಕರ್ಕೊಂಡು ಹೋದ್ರು ತಿಮರೋಡಿ ಮನೆಗೆ. ತಿಮರೋಡಿ ಮನೆಗೆ ಕೆಲಸ ಉಂಟು ಬನ್ನಿ ಅಂತ ಕರ್ಕೊಂಡು ಹೋದ್ರು. ಅಲ್ಲ ಹಾಗೆ ಹೇಳ್ತಿರಲ್ಲ, ಅಲ್ಲಿ ನಮ್ಮ ಯಜಮಾನ್ರ ಮಾತೆ ಅವ್ರು ಆಡ್ನಿಲ್ಲ. ಇವ್ರೇನೋ ಟ್ರಾಫಿಕ್ ಅಂತ ಹೇಳ್ತಾರಲ್ವಾ, ದುಡ್ಡು ಇವಾಗ ಮಡಗಿದ್ದಾರೆ, ಅಲ್ಲಿ ದುಡ್ಡು ಮುಂದೆ ಮಡಗಿದ್ದಾರೆ ಅಂತ ತೋರಿಸ್ತಾರೆ. ಇವಾಗ ನಮ್ಮ ಕೈಯಲ್ಲಿ ಟೀ ಕುಡಿಯೋ ಟಮ್ಲರ್ ಇತ್ತು, ಅದು ತೋರಿಸಿಲ್ಲ. ಮತ್ತೆ ನಾನ್ ಮಾತಾಡಿದ್ದೀನಿ ಅವ್ರ ಹತ್ರ. ಏನ್ ಮಾತಾಡಿದ್ದೀನಿ ಅಂದ್ರೆ, ಏನಮ್ಮ ನೀನ್ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಹಾಗಂತ ಕೇಳ್ತಾ ಇದ್ರು. ನಾನು 3 ವರ್ಷ ಕೆಲಸ ಮಾಡಿದ್ದೀನಿ, ಮದುವಾಗಿ 4 ವರ್ಷ ಆಯ್ತು ಅಂತ ನಾನು ಮಾತಾಡಿದ್ದೀನಿ. ಅದು ಹಾಕಿಲ್ಲ. ಅದ್ರ ನಮ್ಮ ಯಜಮಾನ್ರು ಮಾತ್ರ ಕೈ ಹಿಂಗೆ ಅನ್ಕೊಂಡು ಮಾತಾಡಿದ್ದಾರಂತ. ಅದ್ರ ಅವರ ಮಾತೇ ಆಡಿಲ್ಲ. ಅಲ್ಲ ಅವತ್ತಿ ಹೋದಾಗ ನೀವು ನಮ್ಗೆ ಗೊತ್ತೇ ಇಲ್ಲ ವಿಚಾರ ಅಂತ ಹೇಳಿದ್ರಿ, ಅದಕ್ಕೆ ಅದು ನನಗೆ ಇವಾಗ್ಲೂ ಗೊತ್ತಿಲ್ಲ ಸರ್. ಅವ್ರ ಮನೇನೇ ಅದಂತ ನನಗೆ ಗೊತ್ತಿಲ್ಲ ಸರ್. ಫಸ್ಟ್ ಹೋಗಿದ್ದೆ. ಇನ್ನು ತಮ್ಮಿಬ್ಬರನ್ನ ತಿಮರೋಡಿ ಅವರ ಮನೆಗೆ ಕರ್ಕೊಂಡು ಹೋಗಿದ್ದೆ ವಿಠಲಗೌಡ. ಕೆಲಸ ಇದೆ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದೆ ವಿಠಲಗೌಡ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚಿನಯನ ಎರಡನೇ ಪತ್ನಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಆ ಮನೆಗೆ ಹೋದಾಗ ಅದು ತಿಮರೋಡಿ ಅವರ ಮನೆ ಅಂತ ಗೊತ್ತಿರಲಿಲ್ಲ. ಮನೆಗೆ ಹೋದಾಗ ತಿಮರೋಡಿ ಕೆಲಸದವರ ರೀತಿ ಕಾಣಿಸ್ತಾ ಇದ್ರು. ರಿಪಬ್ಲಿಕ್ ಕನ್ನಡದ ಮುಂದೆ ಮಲ್ಲಿಕಾ ಸತ್ಯವನ್ನ ತೆರೆದಿಟ್ಟಿದ್ದಾರೆ. ಬುರುಡೆಯನ್ನ ಮಟ್ಟಣ್ಣವರಿಗೆ ನೀಡಿದ್ದೆ ವಿಠಲಗೌಡ. ತಮಿಳುನಾಡು, ಕೇರಳ, ದೆಹಲಿಗೆ ಬುರುಡೆಯನ್ನ ಕೊಂಡೊಯ್ದಿದ್ದಾರೆ. ತಿಮರೋಡಿಯನ್ನ ಪರಿಚಯಿಸಿದ್ದೆ ವಿಠಲಗೌಡ ಅಂತ ಮಲ್ಲಿಕಾ ಹೇಳಿದ್ದಾರೆ. ಫಸ್ಟ್ ಹೋಗಿದ್ದ ಅಥವಾ ಅವರೇ ನಿಮ್ಮನ್ನು ಕರ್ಸಿದ್ರು? ಕರ್ಕೊಂಡು ಹೋದ್ರು. ಅವರೇ ಕರ್ಸಿದ ನಿನ್ನ? ಯಾರು ಇವನು ನಮ್ಮ ಸೌಜನ್ಯ ಅವ್ರ ಮಾಮ ವಿಠಲಗೌಡ ಕರ್ಕೊಂಡು ಹೋದ್ರು ತಿಮರೋಡಿ ಮನೆಗೆ. ತಿಮರೋಡಿ ಮನೆಗೆ ಕೆಲಸ ಉಂಟು ಬನ್ನಿ ಅಂತ ಕರ್ಕೊಂಡು ಹೋದ್ರು. ಅಲ್ಲ ಹಾಗೆ ಹೇಳ್ತಿರಲ್ಲ, ಅಲ್ಲಿ ನಮ್ಮ ಯಜಮಾನ್ರ ಮಾತೆ ಅವ್ರು ಆಡ್ನಿಲ್ಲ. ಇವ್ರೇನೋ ಟ್ರಾಫಿಕ್ ಅಂತ ಹೇಳ್ತಾರಲ್ವಾ, ದುಡ್ಡು ಇವಾಗ ಮಡಗಿದ್ದಾರೆ, ಅಲ್ಲಿ ದುಡ್ಡು ಮುಂದೆ ಮಡಗಿದ್ದಾರೆ ಅಂತ ತೋರಿಸ್ತಾರೆ. ಇವಾಗ ನಮ್ಮ ಕೈಯಲ್ಲಿ ಟೀ ಕುಡಿಯೋ ಟಮ್ಲರ್ ಇತ್ತು, ಅದು ತೋರಿಸಿಲ್ಲ. ಮತ್ತೆ ನಾನ್ ಮಾತಾಡಿದ್ದೀನಿ ಅವ್ರ ಹತ್ರ. ಏನ್ ಮಾತಾಡಿದ್ದೀನಿ ಅಂದ್ರೆ, ಏನಮ್ಮ ನೀನ್ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಹಾಗಂತ ಕೇಳ್ತಾ ಇದ್ರು. ನಾನು 3 ವರ್ಷ ಕೆಲಸ ಮಾಡಿದ್ದೀನಿ, ಮದುವಾಗಿ 4 ವರ್ಷ ಆಯ್ತು ಅಂತ ನಾನು ಮಾತಾಡಿದ್ದೀನಿ. ಅದು ಹಾಕಿಲ್ಲ. ಅದ್ರ ನಮ್ಮ ಯಜಮಾನ್ರು ಮಾತ್ರ ಕೈ ಹಿಂಗೆ ಅನ್ಕೊಂಡು ಮಾತಾಡಿದ್ದಾರಂತ. ಅದ್ರ ಅವರ ಮಾತೇ ಆಡಿಲ್ಲ. ಅಲ್ಲ ಅವತ್ತಿ ಹೋದಾಗ ನೀವು ನಮ್ಗೆ ಗೊತ್ತೇ ಇಲ್ಲ ವಿಚಾರ ಅಂತ ಹೇಳಿದ್ರಿ, ಅದಕ್ಕೆ ಅದು ನನಗೆ ಇವಾಗ್ಲೂ ಗೊತ್ತಿಲ್ಲ ಸರ್. ಅವ್ರ ಮನೇನೇ ಅದಂತ ನನಗೆ ಗೊತ್ತಿಲ್ಲ ಸರ್. ಫಸ್ಟ್ ಹೋಗಿದ್ದೆ. ಇನ್ನು ತಮ್ಮಿಬ್ಬರನ್ನ ತಿಮರೋಡಿ ಅವರ ಮನೆಗೆ ಕರ್ಕೊಂಡು ಹೋಗಿದ್ದೆ ವಿಠಲಗೌಡ. ಕೆಲಸ ಇದೆ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದೆ ವಿಠಲಗೌಡ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚಿನಯನ ಎರಡನೇ ಪತ್ನಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಆ ಮನೆಗೆ ಹೋದಾಗ ಅದು ತಿಮರೋಡಿ ಅವರ ಮನೆ ಅಂತ ಗೊತ್ತಿರಲಿಲ್ಲ. ಮನೆಗೆ ಹೋದಾಗ ತಿಮರೋಡಿ ಕೆಲಸದವರ ರೀತಿ ಕಾಣಿಸ್ತಾ ಇದ್ರು. ರಿಪಬ್ಲಿಕ್ ಕನ್ನಡದ ಮುಂದೆ ಮಲ್ಲಿಕಾ ಸತ್ಯವನ್ನ ತೆರೆದಿಟ್ಟಿದ್ದಾರೆ. ಬುರುಡೆಯನ್ನ ಮಟ್ಟಣ್ಣವರಿಗೆ ನೀಡಿದ್ದೆ ವಿಠಲಗೌಡ. ತಮಿಳುನಾಡು, ಕೇರಳ, ದೆಹಲಿಗೆ ಬುರುಡೆಯನ್ನ ಕೊಂಡೊಯ್ದಿದ್ದಾರೆ. ತಿಮರೋಡಿಯನ್ನ ಪರಿಚಯಿಸಿದ್ದೆ ವಿಠಲಗೌಡ ಅಂತ ಮಲ್ಲಿಕಾ ಹೇಳಿದ್ದಾರೆ. ಫಸ್ಟ್ ಹೋಗಿದ್ದ ಅಥವಾ ಅವರೇ ನಿಮ್ಮನ್ನು ಕರ್ಸಿದ್ರು? ಕರ್ಕೊಂಡು ಹೋದ್ರು. ಅವರೇ ಕರ್ಸಿದ ನಿನ್ನ? ಯಾರು ಇವನು ನಮ್ಮ ಸೌಜನ್ಯ ಅವ್ರ ಮಾಮ ವಿಠಲಗೌಡ ಕರ್ಕೊಂಡು ಹೋದ್ರು ತಿಮರೋಡಿ ಮನೆಗೆ. ತಿಮರೋಡಿ ಮನೆಗೆ ಕೆಲಸ ಉಂಟು ಬನ್ನಿ ಅಂತ ಕರ್ಕೊಂಡು ಹೋದ್ರು. ಅಲ್ಲ ಹಾಗೆ ಹೇಳ್ತಿರಲ್ಲ, ಅಲ್ಲಿ ನಮ್ಮ ಯಜಮಾನ್ರ ಮಾತೆ ಅವ್ರು ಆಡ್ನಿಲ್ಲ. ಇವ್ರೇನೋ ಟ್ರಾಫಿಕ್ ಅಂತ ಹೇಳ್ತಾರಲ್ವಾ, ದುಡ್ಡು ಇವಾಗ ಮಡಗಿದ್ದಾರೆ, ಅಲ್ಲಿ ದುಡ್ಡು ಮುಂದೆ ಮಡಗಿದ್ದಾರೆ ಅಂತ ತೋರಿಸ್ತಾರೆ. ಇವಾಗ ನಮ್ಮ ಕೈಯಲ್ಲಿ ಟೀ ಕುಡಿಯೋ ಟಮ್ಲರ್ ಇತ್ತು, ಅದು ತೋರಿಸಿಲ್ಲ. ಮತ್ತೆ ನಾನ್ ಮಾತಾಡಿದ್ದೀನಿ ಅವ್ರ ಹತ್ರ. ಏನ್ ಮಾತಾಡಿದ್ದೀನಿ ಅಂದ್ರೆ, ಏನಮ್ಮ ನೀನ್ ಎಷ್ಟು ವರ್ಷ ಆಯ್ತು ಮದುವೆ ಆಗಿ
ಹಾಗಂತ ಕೇಳ್ತಾ ಇದ್ರು. ನಾನು 3 ವರ್ಷ ಕೆಲಸ ಮಾಡಿದ್ದೀನಿ, ಮದುವಾಗಿ 4 ವರ್ಷ ಆಯ್ತು ಅಂತ ನಾನು ಮಾತಾಡಿದ್ದೀನಿ, ಅದು ಹಾಕಿಲ್ಲ. ಆದ್ರೆ ನಮ್ಮ ಯಜಮಾನ್ರು ಮಾತ್ರ ಕೈ ಹಿಂಗೆ ಅನ್ಕೊಂಡು ನಿಮ್ಮ ಯಜಮಾನ್ರು ಮಾತಾಡಿದ್ದಾರಂತ, ಆದ್ರೆ ಅವರ ಮಾತೇ ಆಡಿಲ್ಲ. ಅಲ್ಲ ಅವತ್ತಿ ಹೋದಾಗ ನೀವು ನಮ್ಗೆ ಗೊತ್ತೇ ಇಲ್ಲ ವಿಚಾರ ಅಂತ ಹೇಳಿದ್ರಿ, ಅದಕ್ಕೆ ಅದು ನನಗೆ ಇವಾಗಲೂ ಗೊತ್ತಿಲ್ಲ ಸರ್, ಅವ್ರ ಮನೇನೇ ಅದಂತ ನನಗೆ ಗೊತ್ತಿಲ್ಲ ಸರ್. ಫಸ್ಟ್ ಹೋಗಿದ್ದೆ. ಇನ್ನು ತಮ್ಮಿಬ್ಬರನ್ನ ತಿಮರೋಡಿ ಅವರ ಮನೆಗೆ ಕರ್ಕೊಂಡು ಹೋಗಿದ್ದೆ ವಿಠಲಗೌಡ. ಕೆಲಸ ಇದೆ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದೆ ವಿಠಲಗೌಡ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚಿನ್ನಯ್ಯನ 2ನೇ ಪತ್ನಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಆ ಮನೆಗೆ ಹೋದಾಗ ಅದು ತಿಮರೋಡಿ ಅವರ ಮನೆ ಅಂತ ಗೊತ್ತಿರಲಿಲ್ಲ. ಮನೆಗೆ ಹೋದಾಗ ತಿಮರೋಡಿ ಕೆಲಸದವರ ರೀತಿ ಕಾಣಿಸ್ತಾ ಇದ್ರು. ರಿಪಬ್ಲಿಕ್ ಕನ್ನಡದ ಮುಂದೆ ಮಲ್ಲಿಕಾ ಸತ್ಯವನ್ನ ತೆರೆದಿಟ್ಟಿದ್ದಾರೆ. ಬುರುಡೆಯನ್ನ ಮಟ್ಟಣ್ಣವರಿಗೆ ನೀಡಿದ್ದೆ ವಿಠಲಗೌಡ. ತಮಿಳುನಾಡು, ಕೇರಳ, ದೆಹಲಿಗೆ ಬುರುಡೆಯನ್ನ ಕೊಂಡೊಯ್ದಿದ್ದಾರೆ. ತಿಮರೋಡಿಯನ್ನ ಪರಿಚಯಿಸಿದ್ದೆ ವಿಠಲಗೌಡ ಅಂತ ಮಲ್ಲಿಕಾ ಹೇಳಿದ್ದಾರೆ. ಫಸ್ಟ್ ಹೋಗಿದ್ದ ಅಥವಾ ಅವರೇ ನಿಮ್ಮನ್ನು ಕರ್ಸಿದ್ದ? ಕರ್ಕೊಂಡು ಹೋದ್ರ. ಅವರೇ ಕರ್ಸಿದ್ದ ನಿನ್ನ? ಯಾರು ಇವನು ನಮ್ಮ ಸೌಜನ್ಯ ಅವ್ರ ಮಾಮ ವಿಠಲಗೌಡ ಕರ್ಕೊಂಡು ಹೋದ್ರು ತಿಮರೋಡಿ ಮನೆಗೆ. ತಿಮರೋಡಿ ಮನೆಗೆ ಕೆಲಸ ಉಂಟು ಬನ್ನಿ ಅಂತ ಕರ್ಕೊಂಡು ಹೋದ್ರು. ಅಲ್ಲ ಹಾಗೆ ಹೇಳ್ತಿರಲ್ಲ, ಅಲ್ಲಿ ನಮ್ಮ ಯಜಮಾನ್ರ ಮಾತೆ ಅವ್ರು ಆಡ್ನಿಲ್ಲ. ಇವ್ರೇನೋ ಟ್ರಾಫಿಕ್ ಅಂತ ಹೇಳ್ತಾರಲ್ವ, ದುಡ್ಡು ಇವಾಗ ಮಡಗಿದ್ದಾರೆ, ಅಲ್ಲಿ ದುಡ್ಡು ಮುಂದೆ ಮಡಗಿದ್ದಾರೆ ಅಂತ ತೋರಿಸ್ತಾರೆ. ಇವಾಗ ಅಂದ್ರೆ ನಮ್ಮ ಕೈಯಲ್ಲಿ ಟೀ ಕುಡಿಯ ಟಮ್ಲರ್ ಇತ್ತು, ಅದು ತೋರಿಸಿಲ್ಲ. ಮತ್ತೆ ನಾನ್ ಮಾತಾಡಿದ್ದೀನಿ ಅವ್ರ ಹತ್ರ. ಏನ್ ಮಾತಾಡಿದ್ದೀನಿ ಅಂದ್ರೆ, ಏನಮ್ಮ ನೀನ್ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಹಾಗಂತ ಕೇಳ್ತಾ ಇದ್ರು. ನಾನು 3 ವರ್ಷ ಕೆಲಸ ಮಾಡಿದ್ದೀನಿ, ಮದುವಾಗಿ 4 ವರ್ಷ ಆಯ್ತು ಅಂತ ನಾನು ಮಾತಾಡಿದ್ದೀನಿ, ಅದು ಹಾಕಿಲ್ಲ. ಆದ್ರೆ ನಮ್ಮ ಯಜಮಾನ್ರು ಮಾತ್ರ ಕೈ ಹಿಂಗೆ ಅನ್ಕೊಂಡು ನಿಮ್ಮ ಯಜಮಾನ್ರು ಮಾತಾಡಿದ್ದಾರಂತೆ, ಆದ್ರೆ ಅವರ ಮಾತೇ ಆಡಿಲ್ಲ. ಅಲ್ಲ ಅವತ್ತಿ ಹೋದಾಗ ನೀವು ನಮ್ಗೆ ಗೊತ್ತೇ ಇಲ್ಲ ವಿಚಾರ ಅಂತ ಹೇಳಿದ್ರಿ, ಅದಕ್ಕೆ ಅದು ನನಗೆ ಇವಾಗಲೂ ಗೊತ್ತಿಲ್ಲ ಸರ್, ಅವ್ರ ಮನೇನೇ ಅದಂತ ನನಗೆ ಗೊತ್ತಿಲ್ಲ ಸರ್. ಫಸ್ಟ್ ಹೋಗಿದ್ದೆ. ಇನ್ನು ತಮ್ಮಿಬ್ಬರನ್ನ ತಿಮರೋಡಿ ಅವರ ಮನೆಗೆ ಕರ್ಕೊಂಡು ಹೋಗಿದ್ದೆ ವಿಠಲಗೌಡ. ಕೆಲಸ ಇದೆ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದೆ ವಿಠಲಗೌಡ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚಿನ್ನಯ್ಯನ 2ನೇ ಪತ್ನಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಆ ಮನೆಗೆ ಹೋದಾಗ ಅದು ತಿಮರೋಡಿ ಅವರ ಮನೆ ಅಂತ ಗೊತ್ತಿರಲಿಲ್ಲ. ಮನೆಗೆ ಹೋದಾಗ ತಿಮರೋಡಿ ಕೆಲಸದವರ ರೀತಿ ಕಾಣಿಸ್ತಾ ಇದ್ರು. ರಿಪಬ್ಲಿಕ್ ಕನ್ನಡದ ಮುಂದೆ ಮಲ್ಲಿಕಾ ಸತ್ಯವನ್ನ ತೆರೆದಿಟ್ಟಿದ್ದಾರೆ. ಬುರುಡೆಯನ್ನ ಮಟ್ಟಣ್ಣವರಿಗೆ ನೀಡಿದ್ದೆ ವಿಠಲಗೌಡ. ತಮಿಳುನಾಡು, ಕೇರಳ, ದೆಹಲಿಗೆ ಬುರುಡೆಯನ್ನ ಕೊಂಡೊಯ್ದಿದ್ದಾರೆ. ತಿಮರೋಡಿಯನ್ನ ಪರಿಚಯಿಸಿದ್ದೆ ವಿಠಲಗೌಡ ಅಂತ ಮಲ್ಲಿಕಾ ಹೇಳಿದ್ದಾರೆ. ಫಸ್ಟ್ ಹೋಗಿದ್ದ ಅಥವಾ ಅವರೇ ನಿಮ್ಮನ್ನು ಕರ್ಸಿದ್ದ? ಕರ್ಕೊಂಡು ಹೋದ್ರ. ಅವರೇ ಕರ್ಸಿದ್ದ ನಿನ್ನ? ಯಾರು ಇವನು ನಮ್ಮ ಸೌಜನ್ಯ ಅವ್ರ ಮಾಮ ವಿಠಲಗೌಡ ಕರ್ಕೊಂಡು ಹೋದ್ರು ತಿಮರೋಡಿ ಮನೆಗೆ. ತಿಮರೋಡಿ ಮನೆಗೆ ಕೆಲಸ ಉಂಟು ಬನ್ನಿ ಅಂತ ಕರ್ಕೊಂಡು ಹೋದ್ರು. ಅಲ್ಲ ಹಾಗೆ ಹೇಳ್ತಿರಲ್ಲ, ಅಲ್ಲಿ ನಮ್ಮ ಯಜಮಾನ್ರ ಮಾತೆ ಅವ್ರು ಆಡ್ನಿಲ್ಲ. ಇವ್ರೇನೋ ಟ್ರಾಫಿಕ್ ಅಂತ ಹೇಳ್ತಾರಲ್ವ, ದುಡ್ಡು ಇವಾಗ ಮಡಗಿದ್ದಾರೆ, ಅಲ್ಲಿ ದುಡ್ಡು ಮುಂದೆ ಮಡಗಿದ್ದಾರೆ ಅಂತ ತೋರಿಸ್ತಾರೆ. ಇವಾಗ ಅಂದ್ರೆ ನಮ್ಮ ಕೈಯಲ್ಲಿ ಟೀ ಕುಡಿಯ ಟಮ್ಲರ್ ಇತ್ತು, ಅದು ತೋರಿಸಿಲ್ಲ. ಮತ್ತೆ ನಾನ್ ಮಾತಾಡಿದ್ದೀನಿ ಅವ್ರ ಹತ್ರ. ಏನ್ ಮಾತಾಡಿದ್ದೀನಿ ಅಂದ್ರೆ, ಏನಮ್ಮ ನೀನ್ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಹಾಗಂತ ಕೇಳ್ತಾ ಇದ್ರು. ನಾನು 3 ವರ್ಷ ಕೆಲಸ ಮಾಡಿದ್ದೀನಿ, ಮದುವಾಗಿ 4 ವರ್ಷ ಆಯ್ತು ಅಂತ ನಾನು ಮಾತಾಡಿದ್ದೀನಿ, ಅದು ಹಾಕಿಲ್ಲ. ಆದ್ರೆ ನಮ್ಮ ಯಜಮಾನ್ರು ಮಾತ್ರ ಕೈ ಹಿಂಗೆ ಅನ್ಕೊಂಡು ನಿಮ್ಮ ಯಜಮಾನ್ರು ಮಾತಾಡಿದ್ದಾರಂತೆ, ಆದ್ರೆ ಅವರ ಮಾತೇ ಆಡಿಲ್ಲ. ಅಲ್ಲ ಅವತ್ತಿ ಹೋದಾಗ ನೀವು ನಮ್ಗೆ ಗೊತ್ತೇ ಇಲ್ಲ ವಿಚಾರ ಅಂತ ಹೇಳಿದ್ರಿ, ಅದಕ್ಕೆ ಅದು ನನಗೆ ಇವಾಗಲೂ ಗೊತ್ತಿಲ್ಲ ಸರ್, ಅವ್ರ ಮನೇನೇ ಅದಂತ ನನಗೆ ಗೊತ್ತಿಲ್ಲ ಸರ್. ಫಸ್ಟ್ ಹೋಗಿದ್ದೆ.